ಬಂದಾಗ ಸಮಯ ಬಂದಾಗ ಹೇಳೋಣ, ಈಗೇನು ಅವಶ್ಯಕತೆ ಇಲ್ಲದ. ಇನ್ನು ಕುಸ್ತಿ ದೂರ ಇದೆ, ಕುಸ್ತಿ ಆ ಕಡೆ ಬಂದಾಗ ಅದನ್ನ ಬಗ್ಗೆ ಹೇಳೋಣ. ಈಗ ಬೇರೆ ಬೇರೆ ಕೆಲಸ ಮಾಡೋಣ, ಇನ್ನೂ ಟೈಮ್ ಇದೆ. ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ, ಇವತ್ತು ಹೇಳೋದು ಅವಶ್ಯಕತೆ ಇಲ್ಲ. ಇಲ್ಲ, ಸಮಾವೇಶದಲ್ಲಿ ನಮಗೇನು ಭರವಸೆ ಇಲ್ಲ. 5 ಲಕ್ಷ ಜನನೂ ಕೂಡಿಸಿದ್ದೀವಿ. ಎಷ್ಟು ಹೈಯೆಸ್ಟು? ಇಲ್ಲಿ ಎಷ್ಟು ಜನ ಇದ್ದಾರೆ? 2,000 ಜನ ಇದ್ರು. ಹಂಗೆ 5 ಲಕ್ಷವರೆಗೆ ಚಿತ್ರದುರ್ಗ ಕೂಡಿಸಿದ್ದೀವಿ, ಇತಿಹಾಸ ಇದೆ. 1 ಲಕ್ಷ ಕೂಡಿಸಿದ್ದೀವಿ, 50,000 ಕೂಡಿಸಿದ್ದೀವಿ. ಸೊ ಜನ ಕೂಡಿಸೋದು ನಮಗೇನು ಅದೇನು ಹೊಸದಲ್ಲ, ಅದರಿಂದನೇ ಎಲ್ಲ ಆಗ್ತಿದೆ ಅಂತ ಹೇಳೋಕ್ಕಾಗೋಲ್ಲ. ನೋಡೋಣ, ಸಮಯ ಬಂದಾಗ ಹೇಳ್ತೀವಿ. ಅಂಥದ್ದು ಏನು ಅಷ್ಟು ಅರ್ಜೆಂಟ್ ಏನಿಲ್ಲ. ಅವ್ರಿಗೆ ಅರ್ಜೆಂಟ್ ಇದ್ದಟ್ಟು ನನಗೆ ಅರ್ಜೆಂಟ್ ಇಲ್ಲ. ಅದು ಸ್ವಾಮೀಜಿ ಅವ್ರ ಭೇಟಿ ಭಾಳ ಸಿದ್ಧ ಇತ್ತು. ಅವ್ರ ಭಕ್ತರೆಲ್ಲ ಹೋಗೋಣ ಅಂತ ಹೇಳಿದರು. ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ, ನನಗೆ ಅಷ್ಟು ಅರ್ಜೆಂಟ್ ಇಲ್ಲ. ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟ್ರ್ ಇದ್ದಂಗೆ ನಮ್ಗೆ ಸ್ಲೋ ಇರ್ತೈತೆ ಯಾವಾಗಲೂ. ಹಾಂ, ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಒಂದು ಸಂಘಟನೆ ಆಗ್ತಿರುವಂಥದ್ದು, ಇದ್ರ ಬಗ್ಗೆ ಒಂದು ಕಣ್ಣೆಟ್ಟು ಮಟ್ಟದಾಗ ಸಭೆ ಕೂಡ ಆಯೋಜನೆ ಮಾಡ್ತಾರೆ. ನಡೀತದೆ, ಅದೇನು ಹೊಸದೇನಲ್ಲ. 20 ವರ್ಷದಿಂದ ಅಲ್ಲೆಲ್ಲಿ ಸಭೆಗಳಾಗ್ತವೆ, ತಾವು ಸಭೆ ಆಗ್ತವೆ. ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ ಒಗ್ಗಟ್ಟು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾಯಿದ್ದೀವಿ. ಅದು ರಾಜಕೀಯದಲ್ಲಿ ಅದೇನು ಸ್ವಾಭಾವಿಕ, ಅದರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ ಸಾಯಂಕಾಲ, ಗೊತ್ತಿಲ್ಲ ಅದ್ರ ಬಗ್ಗೆ. ರಮೇಶ್ ಕತ್ತಿ ಅವರು ಹೇಳಿಕೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ರಾಜ್ಯಕ್ಕೂ ಒಳ್ಳೆಯದು, ನಂತರ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೆಯದು ಅಂತೇಳಿ ನಿನ್ನೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಹೇಳಿದರು. ಅವ್ರಿಗೇನು ಸಂಬಂಧ? ಅವ್ರಿಗೇನು ಸಂಬಂಧ? ಲಿಂಕ್ ಅದೇನು ಲಿಂಕ್? ಎಲ್ಲಿ ಪೀಳಿಗೆಗೆ ಅವಕಾಶ ಕೊಡಬೇಕು, ಹುಕ್ಕೇರಿಗೆ CMಗೂ ಏನು ಕನೆಕ್ಷನ್ ಹೆಂಗೆ ಕುಂಡಾಕಿಲ್ಲ? ಎಲ್ಲೋ DKC ಪರ ಏನು ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತ ಸರ್. ಏನಿಲ್ಲ, ಅದು ಕನೆಕ್ಷನ್ ಆಗೋಲ್ಲ. ಅದು ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು ಸರ್, ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೆಯದು ಅಂತ ಹೇಳಿದ್ರು. ಇಲ್ಲ, ಗೊತ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ಅಂತ ಕೇಳಿದ್ರೆ ಆಮೇಲೆ ರಿಯಾಕ್ಟ್ ಮಾಡ್ತೀರಿ.